ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಪೂರ್ವ ಮಳೆ ಅಬ್ಬರದಿಂದ ಸುರಿತಾ ಇದೆ. ರಾಜ್ಯಕ್ಕೆ ಮುಂಗಾರು ಇನ್ನೇನು 15-20 ದಿನಗಳಲ್ಲಿ ಕಾಲಿಡಲಿಕ್ಕೂ ಇದೆ. ಮಳೆ ಶುರುವಾಗುವ ಸಮಯ. ಈಗಾಗಲೇ ಕೆಲವೆಡೆ ಹಿಂಗಾರು ಮಳೆ ಸುರಿತಾ ಇದೆ. ಇಂತಹ ದಿನಗಳಲ್ಲಿ ಮಳೆಯೊಂದಿಗೆ ಭಾರೀ ಗುಡುಗು, ಮಿಂಚು, ಸಿಡಿಲು ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಯಾವಾಗ ಎಲ್ಲಿ ಸಿಡಿಲು ಬಡಿಯುತ್ತದೆ ಎನ್ನುವುದು ಊಹಿಸೋದೇ ಕಷ್ಟ. ಅದರಲ್ಲೂ ಈಗಾಗಲೇ ರಾಜ್ಯದಲ್ಲಿ ಒಂದು ವಾರದಲ್ಲಿ ಸಿಡಿಲಿಗೆ 15ಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತಿದ್ದಾರೆ. ಆಘಾತಕ್ಕೆ ಸಿಲುಕಿದವರ ಎಲ್ಲರನ್ನೂ ಸುಟ್ಟು ಕರಕಲಾಗಿಸುವ ಆ ಸಿಡಿಲಿಗೆ ಅದೆಂಥ ಶಕ್ತಿ, ಅಂಥ ಶಕ್ತಿ ಅದೆಲ್ಲಿಂದ ಬರುತ್ತೆ? ನಿಜಕ್ಕೂ ಕಥೆಗಳಲ್ಲಿ ಬರುವಂತೆ ದೇವೇಂದ್ರನ ಬಿಲ್ಲಿನಿಂದ ಹೊಮ್ಮುವ ಶಕ್ತಿಯೇ ಅದು. ಅಷ್ಟಕ್ಕೂ ಸಿಡಿಲು ಹುಟ್ಟುವುದಾದರೂ ಹೇಗೆ? ಅದರಿಂದ ತಪ್ಪಿಸಿಕೊಳ್ಳುವ ಉಪಾಯ ಏನು? ಒಂದೊಮ್ಮೆ ಸಿಡಿಲಾಘಾತಕ್ಕೆ ಸಿಲುಕಿದರೆ ಸಾವು ಖಚಿತವೇ? ಸಿಡಿಲು ಹೊಡೆದವರಿಗೆ ತಕ್ಷಣದ ಚಿಕಿತ್ಸೆ ಏನು? ಸಿಡಿಲು ಹೊಡೆಯುವುದನ್ನು ಮೊದಲೇ ಗುರುತಿಸಲಿಕ್ಕೆ ಆಗೋದಿಲ್ವೇ? ಎಂಬಿತ್ಯಾದಿ ಉಪಯುಕ್ತ ಮಾಹಿತಿಗಳನ್ನು ಇವತ್ತು ಈ ಸಂಚಿಕೆಯ ಮೂಲಕ ಹಸಿರುವಾಸಿ ತನ್ನ ವೀಕ್ಷಕರಿಗೆ ಕಟ್ಟಿಕೊಡಲಿದೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಗುಡುಗು ಸಿಡಿಲು ಅಬ್ಬರಿಸುವ ಮುಂಚೆ ಸಾಮಾನ್ಯವಾಗಿ ಆಗಸದಲ್ಲಿ ಮಿಂಚು ಕಾಣಿಸ್ಕೊಳ್ತದೆ. ಹಾಗಾದರೆ ಮೊದಲು ಈ ಮಿಂಚು ಎಂದರೇನು, ಅದು ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮಿಂಚುವುದು ಎಂದರೆ ಮೋಡಗಳಲ್ಲಿ ಪ್ರವಹಿಸುತ್ತಿರುವಂಥ ವಿದ್ಯುತ್ ಶಕ್ತಿ ನಮ್ಮ ಪರಿಸರಕ್ಕೆ ಅತ್ಯಂತ ವೇಗವಾಗಿ ಬಂದು ಅಪ್ಪಳಿಸೋದು. ಹಾಗೆ ಅಪ್ಪಳಿಸಿದಂಥ ಅತ್ಯಂತ ಬಲಿಷ್ಠ ವಿದ್ಯುತ್ ಶಕ್ತಿಯು ಪರಿಸರದಲ್ಲಿ ನೂರಾರು ಸೂಕ್ಷ್ಮ ಕಣಗಳ ಜೊತೆ ಸಂಘರ್ಷಕ್ಕೆ ತೊಡಗಿದಾಗ ತನ್ನಿಂತಾನೇ ಕಣ್ಣು ಕೋರೈಸುವಂಥ ಬೆಳಕಿನ ಸಲಾಕೆ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಅದರಲ್ಲಿ ಕೆಲವು ಇನ್ನೂ ಬಲಿಷ್ಠವಾದ ವಿದ್ಯುತ್ ಸಮೂಹ ನೇರವಾಗಿ ಭೂಮಿಯ ಮೇಲೆ ಬಂದು ಬಡಿಯುತ್ತೆ. ಇದನ್ನೇ ನಾವು ಸಿಡಿಲು ಅಂತ ಕರೀತೀವಿ. ಇಂಥ ಮಿಂಚು ಅಥವಾ ಸಿಡಿಲು ಸೃಷ್ಟಿಯಾಗುವುದು ಅತ್ಯಂತ ಸಣ್ಣ ಪುಟ್ಟ ಮೋಡಗಳಿಂದ ಅಲ್ಲವೇ ಅಲ್ಲ. ಸರಿಸುಮಾರು 10-12 ಕಿಲೋಮೀಟರ್ ಉದ್ದವಿರುವ ಭಾರೀ ಗಾತ್ರದ ಮೋಡಗಳು ಒಂದಕ್ಕೊಂದು ಡಿ ಕೊಟ್ಕೊಂಡಾಗ ಮಿಂಚು, ಕೆಲವೊಮ್ಮೆ ಸಿಡಿಲು, ಹೀಗೆ ಗುಡುಗುಗಳು ಅಬ್ಬರಿಸ್ತವೆ. ಸ್ನೇಹಿತರೆ, ವಿಶೇಷ ಅಂದರೆ ಸಿಡಿಲನ್ನು ಹುಟ್ಟಿಸುವ ಇಂಥ ಮೋಡದ ಮೂಲ ಭೂಮಿಯ ಮಟ್ಟದಿಂದ ಕೇವಲ 1 ಅಥವಾ 2 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ. ಆದರೆ ಅದರ ತುದಿ ಅಲ್ಲಿಂದ ಆರಂಭಿಸಿ ಸುಮಾರು 10-12 ಕಿಲೋಮೀಟರ್ನಷ್ಟು ಮೇಲಿರುತ್ತೆ. ಅಂದರೆ ಅದು ಎಷ್ಟು ಬೃಹತ್ ಗಾತ್ರದ ತೇವಾಂಶದ ಪರ್ವತ ಎಂಬುದನ್ನು ನೀವು ಊಹಿಸ್ಕೊಳ್ಬೋದು. ಇಂಥ ಮೋಡದ ತುದಿಯ ಉಷ್ಣಾಂಶ -35ರಿಂದ -45 ಡಿಗ್ರಿ ಸೆಲ್ಸಿಯಸ್ಟಷ್ಟು ಕೆಳಗೆ ಇಳಿದಿರುತ್ತೆ. ಅಂದರೆ ಪಕ್ಕ ಮುಟ್ಟಿದರೆ ಕೊರೆದು ಹೋಗುವಂಥ ಮಂಜುಗಡ್ಡೆ ರೀತಿಯಲ್ಲಿ ಇರುತ್ತೆ. ಇಂಥ ಮಂಜುಗಡ್ಡೆಯಲ್ಲಿ ಸುಟ್ಟು ಹಾಕುವಂಥ ಪರಿಯ ಬೆಂಕಿ ಹೇಗೆ ಹುಟ್ಟುತ್ತೆ ಎಂಬುದು ನಿಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ. ಇದು ಸಹಜ. ಏನಾಗುತ್ತೆ ಗೊತ್ತಾ? ಮೋಡದಲ್ಲಿ ನೀರಿನ ಅಂಶ ಮೇಲೆ 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 ಸಾಗದಂತೆಲ್ಲ ಮೋಡದ ತುದಿಯಲ್ಲಿ ತಾಪಮಾನ ಕಡಿಮೆ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಉಷ್ಣಾಂಶ ಉತ್ಪಾದನೆ ಆಗಿ ನೀರಿನ ಕಣಗಳನ್ನು ಮತ್ತಷ್ಟು ಮೇಲಕ್ಕೆ ಸಾಗಿಸುತ್ತಾ ಹೋಗುತ್ತೆ. ಹೀಗೆ ಉಷ್ಣಾಂಶ 0 ಡಿಗ್ರಿಗಿಂತಲೂ ಕಡಿಮೆ ಆಗಿ ಮೈನಸ್ತತ್ತ ಹೋಗುತ್ತಿದ್ದಂತೆ ನೀರಿನ ಕಣಗಳು ಸಣ್ಣ ಮಂಜುಗಡ್ಡೆಯಾಗಿ ಮಾರ್ಪಟ್ಟು ಕೆಳಗಡೆ ಬೀಳಲಿಕ್ಕೆ ಆರಂಭಿಸ್ತವೆ. ಇವೇ ಆಲಿಕಲ್ಲುಗಳು. ಹೀಗೆ ಮೇಲಕ್ಕೆ ಸಾಗುತ್ತಾ ಒಂದಕ್ಕೊಂದು ಬೆಸೆದುಕೊಳ್ಳುತ್ತಾ ಮಂಜುಗಡ್ಡೆಗಳು ತಮ್ಮ ಗಾತ್ರ ಬಲಿಷ್ಠವಾಗುತ್ತಿದ್ದಂತೆ ಮೇಲಿಂದ ಸಾಗುತ್ತಾ ಒಮ್ಮೆಗೆ ಭಾರವಾಗಿ ಕೆಳಕ್ಕೆ ಭೂಮಿಯತ್ತ ಧಾವಿಸಲಿಕ್ಕೆ ಆರಂಭಿಸ್ತವೆ. ಈ ಹಂತದಲ್ಲಿ ಕೆಳಗಿನಿಂದ ಸಣ್ಣ ಮಂಜುಗಡ್ಡೆ ಕಣಗಳು ಮೇಲಕ್ಕೆ ಹೋಗುವ ಧಾವಂತದಲ್ಲಿದ್ದರೆ, ಮೇಲಕ್ಕೆ ಹೋಗಿ ಪರಸ್ಪರ ಬೆಸೆದುಕೊಂಡು ಭಾರವಾಗಿರುವ ದೊಡ್ಡ ಮಂಜುಗಡ್ಡೆಗಳು ಕೆಳಕ್ಕೆ ಬೀಳಲು ಆರಂಭ ಆಗುತ್ತೆ. ಮಧ್ಯದಲ್ಲಿ ಸಣ್ಣದು ಹಾಗೂ ದೊಡ್ಡವಕ್ಕೆ ಪರಸ್ಪರ ರಭಸದಲ್ಲಿ ಡಿಕ್ಕಿ ಆಗುತ್ತೆ. ಸ್ನೇಹಿತರೆ, ಆಗಲೇ ನಮಗೆ ಎದೆ ನಡುಗಿಸುವಂಥ ಗುಡುಗುಮ್ಮನ ಶಬ್ದ ಕೇಳಿಸೋದು. ಹೀಗೆ ಒಂದಕ್ಕೊಂದು ಸಂಘರ್ಷ ಏರ್ಪಡುವಾಗ ಎಲೆಕ್ಟ್ರಾನ್ಗಳು ಪರಸ್ಪರ ಮೋಡಗಳಿಂದ ಬಿಡುಗಡೆ ಆಗ್ತವೆ. ಇವೇ ವಿದ್ಯುತ್ ಕಣಗಳು. ಅತ್ತಿತ್ತ ಸಂಚರಿಸತೊಡಗಿ ಸ್ಪಾರ್ಕ್ಗಳು ಕಾಣಿಸಿಕೊಳ್ಳುತ್ತದೆ. ಹೀಗೆ ಸಂಚಾರ ಮಾಡುವ ಎಲೆಕ್ಟ್ರಾನ್ಗಳ ಕಾರಣದಿಂದಾಗಿ ಹೆಚ್ಚು ಘರ್ಷಣೆ ಉಂಟಾಗಿ ಚೈನ್ ರಿಯಾಕ್ಷನ್ ಆಗುತ್ತೆ. ಎಷ್ಟು ದೊಡ್ಡ ಎಲೆಕ್ಟ್ರಾನ್ಗಳ ಸರಪಣಿ ಇರ್ತದೋ ಅಷ್ಟು ದೊಡ್ಡ ಮಿಂಚು ನಮಗೆ ಭೂಮಿ ಮೇಲೆ ಕಾಣಿಸಿಕೊಳ್ಳುತ್ತೆ. ಸ್ನೇಹಿತರೆ, ಈ ಹಂತದಲ್ಲೇ ಮೋಡದ ಮೇಲಿನ ಪದರ ಪಾಸಿಟಿವ್ ಚಾರ್ಜ್ ಹೊಂದಿದ್ದರೆ ಮಧ್ಯದ ಪದರ ನೆಗೆಟಿವ್ ಚಾರ್ಜ್ ಹೊಂದಿರುತ್ತೆ. ಈ ಎರಡೂ ಪದರಗಳ ವಿದ್ಯುತ್ ಶಕ್ತಿಯ ವ್ಯತ್ಯಾಸ ಮಾತ್ರ ಸಿಕ್ಕಾಪಟ್ಟೆ ಹೆಚ್ಚು.
ಹೆಚ್ಚಿರುತ್ತೆ. ಎಷ್ಟು ಅಂದರೆ ಸುಮಾರು 1 ಬಿಲಿಯನ್ನಿಂದ 10 ಬಿಲಿಯನ್ನಷ್ಟು ವ್ಯತ್ಯಾಸ ಇದಿರ್ಬೋದು. ಹೀಗಾಗಿ ಅತಿ ಕ್ಲುಪ್ತ ಅವಧಿಯಲ್ಲಿ ಬಹುದೊಡ್ಡ ಪ್ರಮಾಣದ ಅಂದರೆ ಸುಮಾರು 1 ಲಕ್ಷದಿಂದ 10 ದಶಲಕ್ಷ ಆಂಪೀರ್ಸ್ನಷ್ಟು ಕರೆಂಟು ಈ ಪದರಗಳ ಮಧ್ಯ ಸಂಚಾರ ಮಾಡುತ್ತೆ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಬಳಸುವ ವಿದ್ಯುತ್ ಬಲ್ಬ್ಗಳು ಹೆಚ್ಚು ಕಡಿಮೆ 60 ರಿಂದ 100 ಆಂಪೀರ್ಸ್ ವಿದ್ಯುತ್ ಪವರನ್ನು ಹೊಂದಿರುತ್ತೆ. ಅಂದರೆ ಇದು ಎಷ್ಟು ಪವರ್ಫುಲ್ ಅನ್ನೋದನ್ನು ನೀವು ಊಹಿಸ್ಕೊಳ್ಬೋದು. ಅಂದರೆ ಮಿಂಚಿನಲ್ಲಿ ವಿದ್ಯುತ್ ಪ್ರಮಾಣ ಎಷ್ಟು ಅಗಾಧವಾಗಿರುತ್ತೆ ಅನ್ನೋದನ್ನು ನೀವು ಊಹಿಸ್ಕೊಳ್ಬೋದು. ಇದರಿಂದಾಗಿ ಸಹಜವಾಗಿ ಭಾರಿ ಪ್ರಮಾಣದ ತಾಪಮಾನ ಉತ್ಪಾದನೆ ಆಗುತ್ತೆ. ಹಾಗೆ ಮೋಡದ 2 ಪದರಗಳ ನಡುವಿನ ಗಾಳಿಯನ್ನು ಬಿಸಿ ಮಾಡುತ್ತೆ ಈ ವಿದ್ಯುತ್. ಇದರಿಂದಾಗಿ ಮಿಂಚು ಬರುವ ಸಂದರ್ಭದಲ್ಲಿ ಆ ಪದರದಲ್ಲಿ ಕೆಂಪನೆಯ ಬಣ್ಣ ಉಂಟಾಗುತ್ತೆ, ನಮಗೆ ಗೋಚರಿಸುತ್ತೆ. ಹೀಗೆ ಅತಿ ಬಿಸಿ ಹೊಂದಿರುವ ಗಾಳಿಯ ಪದರವು ವಿಶಾಲ ಆಗ್ತಾ ಹೋಗಿ ವಿದ್ಯುತ್ ತರಂಗಗಳನ್ನು ಹೊರಹೊಮ್ಮಿಸುತ್ತೆ. ಅದರಿಂದ ಗುಡುಗು ಕೇಳಿಸುತ್ತೆ. ಅಷ್ಟು ವಿದ್ಯುತ್ ಒಮ್ಮೆಲೆ ಭೂಮಿಗೆ ಅಪ್ಪಳಿಸಿದರೆ ಬೆಂಕಿ ಹೊತ್ತಿಕೊಳ್ಳೋದು ಅತ್ಯಂತ ಸಹಜ ಅಲ್ವಾ ಸ್ನೇಹಿತರೆ? ಹೀಗಾಗಿ ಸಿಡಿಲು ಬಡದ ವ್ಯಕ್ತಿ, ಪ್ರಾಣಿ, ಮರಗಿಡಗಳು ಸಾಯೋದು ಮತ್ತು ಕಟ್ಟಡಗಳು ನಾಶ ಆಗೋದು ಅತ್ಯಂತ ಸಹಜ ಸ್ಥಿತಿ ಅನ್ನಿಸ್ಕೊಳ್ಳುತ್ತೆ. ಭಾರತದಂಥ ದೇಶದಲ್ಲಿ ವಾರ್ಷಿಕ ಸರಾಸರಿ 2000ರಿಂದ 2500ರಷ್ಟು ಸಾವುಗಳು ಸಿಡಿಲು ಬಡಿದು ಸಂಭವಿಸುತ್ತೆ ಅಂದರೆ ನಂಬ್ತೀರಾ? ಅದರಲ್ಲೂ ನಗರ ಪ್ರದೇಶದಲ್ಲೇ ಇಂಥ ಅಪಾಯಗಳು ಹೆಚ್ಚಾಗಿ ಕಂಡುಬರುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮ್ಯಾನೇಜ್ಮೆಂಟ್ನ ವಿಜ್ಞಾನಿಗಳ ಗುಂಪು ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಕಳೆದ 20 ವರ್ಷಗಳಿಂದ ಈಚೆಗೆ ಮಿಂಚು ಸಿಡಿಲಿನ ಪ್ರಮಾಣ ಅತ್ಯಂತ ಹೆಚ್ಚಾಗಿದೆ. ಅದರಲ್ಲೂ ಹಿಮಾಲಯದ ತಪ್ಪಲಿನ ಭಾಗದಲ್ಲಿ ತೀರಾ ಹೆಚ್ಚಾಗಿದೆ. ಮಿಂಚು, ಗುಡುಗು, ಸಿಡಿಲು ಒಟ್ಟಿಗೆ ಸಂಭವಿಸುತ್ತವೆ. ಆದರೆ ನಮಗೆ ಮಿಂಚು ಮೊದಲು ಕಾಣಸಿಗುತ್ತೆ. ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ನಮಗೆ ಕೇಳಿಸುತ್ತೆ. ಆನಂತರ ಸಿಡಿಲು ಬಂದು ಅಪ್ಪಳಿಸುತ್ತೆ. ಇದಕ್ಕೆ ಕಾರಣ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚು ಇದೆ ಅನ್ನೋದನ್ನು ನಾವು ಪ್ರಾಥಮಿಕ ಶಾಲೆಗಳಲ್ಲೇ ಓದಿಕೊಂಡಿದ್ದೇವೆ. ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಆದರೆ ಶಬ್ದದ ವೇಗ ಸೆಕೆಂಡಿಗೆ 333 ಮೀಟರ್ ಇರುತ್ತೆ. ಆದ್ದರಿಂದ ಮಿಂಚು ಕಂಡ ನಂತರ ನಮಗೆ ಗುಡುಗು, ಸಿಡಿಲು ಕೇಳಿಸೋದು ಮತ್ತು ಅನುಭವಕ್ಕೆ ಬರೋದು. ಇನ್ನು ಇಂಥ ಸಿಡಿಲುಗಳು ಹೆಚ್ಚಾಗಿ ಬಯಲು ಪ್ರದೇಶದಲ್ಲೇ ಅಪ್ಪಳಿಸುತ್ತವೆ. ಹೀಗಾಗಿ ಅರಣ್ಯ ಪ್ರದೇಶ, ಬೃಹತ್ ಮರಗಳ ಸಮೂಹ ಇಲ್ಲದ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಡಿಲಿನ ಆಘಾತ ಹೆಚ್ಚು. ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪಮಾನವು ಹೆಚ್ಚಿರೋದ್ರಿಂದ ತಕ್ಷಣ ಕ್ರೌಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ನೆಲದಿಂದ ಆಕಾಶಕ್ಕೆ ಶಾಖ ಮತ್ತು ತೇವಾಂಶದ ಚಲನೆಯ ಪ್ರಮಾಣ ಅತ್ಯಂತ ಹೆಚ್ಚಿರುತ್ತೆ ಈ ಭಾಗದಲ್ಲಿ. ನೆಲದ ಶಾಖ ಗಾಳಿಯ ಮೂಲಕ ಮೇಲಕ್ಕೆ ಹೋಗಿ ಮೋಡದ ತಂಪು ಗಾಳಿಯೊಂದಿಗೆ ಸಂಯೋಜನೆ ಹೊಂದುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಆಲಿಕಲ್ಲು, ಮಳೆ, ಗುಡುಗು, ಸಿಡಿಲು ಮತ್ತು ಮಿಂಚು ಉಂಟಾಗುತ್ತೆ. ಇನ್ನು ಸಿಡಿಲಿಗೆ ಸಿಕ್ಕು ಮೃತಪಡುವವರ ಸಂಖ್ಯೆಯು ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿಯೇ ಹೆಚ್ಚು. ಏಕೆಂದರೆ ಮೊದಲನೇದಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಸ್ತಾರವಾದಂಥ ಸಮತಟ್ಟವಾದ ಬಯಲು ಪ್ರದೇಶಗಳು ಇರ್ತವೆ. ಇಂತಹ ಬಯಲು ಪ್ರದೇಶದ ಜಿಲ್ಲೆಗಳಲ್ಲಿ ಕೃಷಿ ಕೆಲಸಗಳಲ್ಲಿ ತೊಡಗಿರುವಂಥ ಅಥವಾ ದನ ಕುರಿ ಕಾಯುವವರು ಸಿಡಿಲಿನ ಆಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಹೆಚ್ಚಾಗಿ. ಮಳೆ ಬಂದಾಗ ಹೊಲ ಗದ್ದೆಗಳ ಬಯಲಿನಲ್ಲಿ ಆಶ್ರಯ ಸಿಗದ ಕಾರಣಕ್ಕೆ ಒಂಟಿ ಮರಗಳ ಅಡಿಯಲ್ಲಿ ನಿಲ್ಲೋದು ಸಾಮಾನ್ಯ. ಇಂಥ ಮರಗಳೇ ಸಿಡಿಲನ್ನು ಹೆಚ್ಚಾಗಿ ಆಕರ್ಷಿಸೋದ್ರಿಂದ ಅವುಗಳ ಕೆಳಗೆ ಆಶ್ರಯ ಪಡೆದಂಥವರು ಕ್ಷಣ ಮಾತ್ರದಲ್ಲಿ ಸಾವಿಗೆ ಈಡಾಗ್ತಾರೆ ಅಂತಾರೆ ತಜ್ಞರು. ಇನ್ನು ಸಿಡಿಲು ಪಡೆದ ತಕ್ಷಣ ವ್ಯಕ್ತಿ ಮೃತಪಡ್ತಾನೆಯೇ ಅಥವಾ ಸತ್ತು ಬಿಡ್ತಾನೆಯೇ ಅಂದರೆ ಎಲ್ಲ ಸಂದರ್ಭದಲ್ಲಿ ಹಾಗೆ ಆಗೋದಿಲ್ಲ. ಸಿಡಿಲು ಬಡಿದ ತಕ್ಷಣ ವ್ಯಕ್ತಿ ಪ್ರಜ್ಞಾಹೀನ ಆಗ್ತಾನೆ, ಹೃದಯ ಹಾಗೂ ಶ್ವಾಸಕೋಶಕ್ಕೆ ಆಘಾತ ಆಗುತ್ತೆ. ಹೀಗಾಗಿ ವ್ಯಕ್ತಿ ಮೃತಪಡುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಪಾಯಕಾರಿ ಅಲ್ಲದ ಸಂದರ್ಭದಲ್ಲಿ ಹಿಸ್ಟೇರಿಯಾ, ತಲೆನೋವು, ತಲೆ ಸುತ್ತು, ಕಿವಿಯಲ್ಲಿ ತಮಟೆಗೆ ಹಾನಿಯಾಗುವಂಥ ಅಪಾಯಗಳು ಸಂಭವಿಸುವುದು ಹೆಚ್ಚು. ತೀವ್ರ ಸ್ವರೂಪದ ಸಿಡಿಲು ಬಡಿದಲ್ಲಿ ಕಣ್ಣಿಗೂ ಹಾನಿ ಮಾಡುತ್ತೆ, ಕಾರ್ನಿಯ ಹೊಳಪನ್ನು ಕಳೆದುಕೊಳ್ಳುತ್ತೆ, ದೃಷ್ಟಿ ಪಟಲದಲ್ಲಿ ರಕ್ತಸ್ರಾವವು ಉಂಟಾಗಬಹುದು ಅಥವಾ ದೃಷ್ಟಿ ಪಟಲ ಬೇರ್ಪಟ್ಟು ದೃಷ್ಟಿ ಮಾಂದ್ಯತೆ ತಲೆದೋರಬಹುದು. ಕಿವುಡುತನ, ಪಾರ್ಶ್ವವಾಯು, ನೆನಪಿನ ಶಕ್ತಿ ಕಳೆದುಕೊಳ್ಳುವ ಅಪಾಯಗಳು ಸಹ ಸಿಡಿಲಿನ
ಆಘಾತಕ್ಕೆ ಒಳಗಾದ ವ್ಯಕ್ತಿಗಳಲ್ಲಿ ಇರುತ್ತೆ. ಸಿಡಿಲಿನ ಆಘಾತಕ್ಕೆ ಒಳಗಾದ ವ್ಯಕ್ತಿಗೆ ತಕ್ಷಣ ಕೃತಕ ಉಸಿರಾಟದ ಸೌಲಭ್ಯವನ್ನು ಒದಗಿಸಬೇಕು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಬೇಕು. ಸಾಧ್ಯವಾದಷ್ಟು ಬೇಗ ವೆಂಟಿಲೇಟರ್ ಸೌಲಭ್ಯಗಳು ಸಿಗುವಲ್ಲಿಗೆ ಅವರನ್ನು ಸ್ಥಳಾಂತರಿಸುವುದು ಅತ್ಯಂತ ಸೂಕ್ತ. ಉಸಿರಾಟ ಕ್ರಿಯೆ ಸಾಮಾನ್ಯ ಸ್ಥಿತಿಗೆ ತಲುಪಿದ ಮೇಲೆ ಹೃದಯ ಚಟುವಟಿಕೆ ಪ್ರಚೋದಿಸುವಂಥ ಔಷಧಗಳನ್ನು ನೀಡಬೇಕು. ಸಾಮಾನ್ಯವಾಗಿ ಸಿಡಿಲು ಬಡಿದಾಗ ವ್ಯಕ್ತಿ ಗಾಬರಿಯಾಗಿ ಹೌಹಾರಿ ಆಘಾತಕ್ಕೆ ಒಳಗಾಗ್ತಾನೆ. ತುರ್ತು ಚಿಕಿತ್ಸೆ ನೀಡುವುದರ ಜೊತೆಗೆ ಸಲೈನ್ಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀಡಿ ನಾಡಿ ಬಡಿತವನ್ನು, ಉಸಿರಾಟವನ್ನು, ಬಿಪಿಯನ್ನು ಸಾಮಾನ್ಯ ಸ್ಥಿತಿಗೆ ತೆಗೆದುಕೊಂಡು ಬರಬಹುದು. ತುರ್ತು ಚಿಕಿತ್ಸೆಯಿಂದ ಸಿಡಿಲಿನ ಆಘಾತಕ್ಕೆ ಒಳಗಾದ ವ್ಯಕ್ತಿಯನ್ನು ಬದುಕಿಸಬಹುದು ಎನ್ನುತ್ತಾರೆ ವೈದ್ಯರು. ಇನ್ನು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಅಭಿವೃದ್ಧಿಪಡಿಸಿರುವ ಸಿಡಿಲು ಆ್ಯಪ್ ಮೂಲಕ ಸಿಡಿಲಿನ ಅಪಾಯದ ಕುರಿತು ಮುನ್ಸೂಚನೆಯನ್ನು ಸಹ ಪಡೆಯಬಹುದಾಗಿದೆ. ಈ ಆ್ಯಪ್ ಮಳೆ, ಸಿಡಿಲು ಮತ್ತು ಪ್ರಕೃತಿ ವಿಕೋಪಗಳ ಬಗ್ಗೆ ಬಳಕೆದಾರರಿಗೆ ಮುನ್ಸೂಚನೆಯನ್ನು ನೀಡುತ್ತೆ. ಮಾತ್ರ ಅಲ್ಲ, ಲೊಕೇಶನ್ ಆಧಾರದ ಮೇಲೆ ಈ ಆ್ಯಪ್ ಕಾರ್ಯನಿರ್ವಹಿಸುತ್ತೆ. ಬಳಕೆದಾರರು ಇರುವ ಸುತ್ತಮುತ್ತ ಏನಾದರೂ ಸಿಡಿಲು ಅಥವಾ ಹವಾಮಾನ ವೈಪರೀತ್ಯ ಉಂಟಾಗುವ ಸನ್ನಿವೇಶಗಳು ಇದ್ದರೆ ಮುಂಚಿತವಾಗಿ ಬಳಕೆದಾರರಿಗೆ ಮಾಹಿತಿಯನ್ನು, ಸಂದೇಶವನ್ನು ರವಾನಿಸುತ್ತೆ. ಸಿಡಿಲು ಮುನ್ಸೂಚನೆ ಪಡೆಯಲಿಕ್ಕೆ ಸಂಸ್ಥೆಯು ರಾಜ್ಯದ ಆಯ್ದ ಪ್ರದೇಶಗಳಲ್ಲಿ ಸುಮಾರು 10 ಸೆನ್ಸಾರ್ಗಳನ್ನು ಅಳವಡಿಸಿದ್ದು, ಇವು ವಿಕೋಪದ ಕುರಿತು ಮುನ್ನೆಚ್ಚರಿಕೆಯನ್ನು ಕಾಲಕಾಲಕ್ಕೆ ಕೇಂದ್ರಕ್ಕೆ ರವಾನಿಸ್ತಾ ಇರ್ತವೆ. ಇನ್ನು ಈ ಅಪಾಯದ ಮಟ್ಟವನ್ನು ತಿಳಿಸಲಿಕ್ಕೆ 4 ಕೆಟಗರಿಗಳನ್ನು ಮಾಡಲಾಗಿದೆ. ಅವುಗಳಲ್ಲಿ ರೆಡ್ ಬಣ್ಣವು ಅಪಾಯದ ಮಟ್ಟ ಹೆಚ್ಚಿದೆ ಎಂಬುದನ್ನು ಸೂಚಿಸುತ್ತದೆ. ಈ ಕೆಂಪು ಬಣ್ಣದ ಸೂಚನೆ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಕಾಣಿಸಿಕೊಂಡರೆ ಬಳಕೆದಾರರ ಸ್ಥಳದ ಸುತ್ತ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ 90% ಸಿಡಿಲು ಬೀಳುವ ಸಾಧ್ಯತೆ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಆರೆಂಜ್ ಬಣ್ಣದ ಸೂಚನೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಧಾರಣವಾದಂಥ ಸಿಡಿಲು ಬೀಳುವ ಅಪಾಯವನ್ನು ಸೂಚನೆಯನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ಯೆಲ್ಲೋ ಬಣ್ಣವು ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಡಿಲು ಬೀಳುವ ಸಾಧ್ಯತೆಗಳಿವೆ ಎಂಬುದನ್ನು ಸೂಚಿಸಿದರೆ ಗ್ರೀನ್ ಬಣ್ಣ ಸುರಕ್ಷಿತ ಎಂಬಂಥ ಮುನ್ಸೂಚನೆಯನ್ನು ನೀಡುತ್ತೆ. ಹೇಗೆ ಇರಲಿ ಸ್ನೇಹಿತರೆ, ಮುಂಗಾರಿನ ಆರಂಭದ ಸಂದರ್ಭದಲ್ಲಿ ಸಿಡಿಲಿನ ಅಪಾಯಗಳು ಸಹಜವಾಗಿ ಹೆಚ್ಚಿರುತ್ತೆ. ಪ್ರಮುಖವಾಗಿ ನಾವು ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆಯ ಕ್ರಮ ಏನೆಂದರೆ, ಮಳೆ ಬರುವ ಮುನ್ಸೂಚನೆ ಸಿಕ್ಕಾಗ ಮಕ್ಕಳು ಮತ್ತು ವೃದ್ಧರನ್ನು ಎಲ್ಲರೂ ಸಹ ಸಾಧ್ಯವಾದಷ್ಟು ಹೊರಗಡೆ ಹೋಗದೇ ಇರೋದು ಒಳ್ಳೆಯದು. ಒಂದೊಮ್ಮೆ ನಾವು ಆಗಲೇ ಹೊರ ಪ್ರದೇಶದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಇದ್ದರೆ ಮರಗಳ ಕೆಳಗಡೆ ಆಶ್ರಯ ಪಡೆಯೋದನ್ನು ನಿಲ್ಲಿಸಬೇಕು. ವಿದ್ಯುತ್ ಕಂಬಗಳನ್ನು ಮುಟ್ಟೋದಾಗಲಿ ಅಥವಾ ಅದರ ಸಮೀಪದಲ್ಲಿ ಇರೋದಾಗಲಿ ಮಾಡಿಕೊಡೋದು. ಯಾವುದೇ ಲೋಹದ ಹತ್ತಿರ ಅಥವಾ ಅದರ ಸ್ಪರ್ಶಕ್ಕೆ ನಾವು ಒಳಗಾಗಿರಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀರು, ಪ್ರವಾಹ, ಮರ, ಸಸ್ಯದ ಸಮೂಹ, ಲೋಹ ಇತ್ಯಾದಿಗಳಿಂದ ದೂರವಿದ್ದು ಸಾಧ್ಯವಾದಷ್ಟು ಸುರಕ್ಷಿತವಾದಂಥ ಚಾವಣಿಯ ಕೆಳಗೆ ಬಂದು ನಿಲ್ಲುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಸಿಡಿಲು ತಪ್ಪಿಸಲಿಕ್ಕಂತೂ ಆಗೋದಿಲ್ಲ, ಆದರೆ ಸೂಕ್ತವಾದಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವುದರೊಂದಿಗೆ ಸಿಡಿಲಿನ ಅಪಾಯಗಳಿಂದ ನಾವು ಪಾರಾಗಬಹುದು. ನಮಸ್ಕಾರ.